ರಾಜಣ್ಣ ದೂರು ನೀಡುವಂತಹ ಸಾಧ್ಯತೆಗಳಿದ್ದಾವೆ. ದಾಖಲೆ ಸಮೇತ ದೂರು ಕೊಡ್ತೇನೆ ಅಂತ ರಾಜಣ್ಣ ಹೇಳಿದ್ರು. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಬಿರುಗಾಳಿ ಬೀಸಿದೆ, ಸಂಚಲನಕ್ಕೆ ಕಾರಣ ಆಗಿದೆ. ರಾಜಣ್ಣ ಇವತ್ತು ದೂರು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ವಿಳಂಬ ಮಾಡಿದ್ರು, ಯಾಕೋ ಡಿಲೇ ಮಾಡಿದ್ರು. ಈಗ ರೆಡಿಯಾಗಿದ್ದಾರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ. ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ರು. ನನ್ನ ಮೇಲೆ ಪ್ರಯತ್ನಗಳಾಗಿದೆ, ಹನಿ ಟ್ರ್ಯಾಪ್ದು 48 ಜನ ನಾಯಕರ ಮೇಲೆ ಈ ರೀತಿಯಾಗಿದೆ, ಸಿಡಿಗಳಿದ್ದಾವೆ, ಪೆಂಡ್ರೈವ್ಗಳಿದ್ದಾವೆ ಅಂತ ಹೇಳಿದ್ರು. ರಾಜಣ್ಣ ಕೊಟ್ಟ ಮಾಹಿತಿಯನ್ನ ಖರ್ಗೆಗೆ ತಿಳಿಸಿದ್ದಾರೆ ಸಿಎಂ. ಎಐಸಿಸಿ ನಾಯಕರಿಗೂ ಕೂಡ ಈ ಹನಿ ಟ್ರ್ಯಾಪ್ ಪ್ರಕರಣ ತಲೆಬಿಸಿಯಾಗಿದೆ. ಇದು ಕೂಡ ಮುಜುಗರವನ್ನು ತರ್ತಾ ಇದೆ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಸಿಎಂ ಕೂಡ ಏನಾಗಿದೆ ಅನ್ನೋದನ್ನು ಖರ್ಗೆ ಅವರಿಗೆ ಬಿಚ್ಚಿಟ್ಟಿದ್ದಾರೆ. ಕೆಲವು ದಾಖಲೆಗಳನ್ನು ಸಿಎಂ ಮುಂದೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಏನಿದ್ದಾರೆ MLC, ಅವರು ಕೆಲ ದಾಖಲೆಗಳನ್ನು ಇಟ್ಟಿದ್ದಾರಂತೆ. DGಗೆ ದೂರು ಕೊಡ್ತೀವಿ ಅಂತ ಹೇಳಿದರು. ಈಗ ರಾಜಣ್ಣ ಕೂಡ ಸ್ವತಃ ಮುಂದಾಗಿದ್ದಾರೆ. SIT ಮಾಡ್ತಾರೋ, CID ಕೊಡ್ತಾರೋ, ಅಥವಾ ಮತ್ತೇನಾದರೂ ಸ್ಪೆಷಲ್ ಟೀಮ್ ಏನಾದರೂ ರಚನೆ ಮಾಡ್ತಾರೋ, ಅದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು. ರಾಜಣ್ಣ ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದಾರೆ. ಈ ಪ್ರಕರಣದ ಹಿಂದಿನ ಸೂತ್ರಧಾರರು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಆರೋಪ ಮಾಡಿ ಸುಮ್ಮನಾಗ್ಬಿಟ್ರೆ ಏನಾಗುತ್ತೆ, ಬೋಗಸ್, ಗಾಳಿಲಿ ಗುಂಡು, ಟುಸ್ ಪಟಾಕಿ ಆಗಿಬಿಡುತ್ತೆ. ಸದನದಲ್ಲಿ ನೋಡಿದರೆ ಅಬ್ಬರಿಸಿದ್ರು. ಕಂಪ್ಲೇಂಟ್ ಕೊಡದೇ ಇದ್ದರೆ ಏನರ್ಥ ಹೇಳಿ? ಹಂಗಾರೆ ಇವರು ಮಾಡಿದ್ದಂಥ ಆರೋಪ ಸುಳ್ಳಿದು, ಪಬ್ಲಿಸಿಟಿಗೋಸ್ಕರ ಅನ್ನೋದಾಗುತ್ತೆ. ಹಾಗಾಗಿನೇ ಇದು ತನಿಖೆಯಾಗಬೇಕು. ರಾಜ್ಯದ ಜನರಿಗೆ ಸತ್ಯ ಗೊತ್ತಾಗಬೇಕು. ಯಾವ ಗ್ಯಾಂಗ್ ಇದು ಮಾಡಿದ್ದು, ಯಾರಿದ್ದಾರೆ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ? ರಾಜಕೀಯ ವೈಷಮ್ಯದಿಂದ, ಷಡ್ಯಂತ್ರದಿಂದ ಮುಗಿಸ್ಲಿಕ್ಕೆ ಈ ರೀತಿಯ ವಾಮಮಾರ್ಗವನ್ನು ಕಂಡುಕೊಳ್ತಾ ಇದ್ದಾರೆ ರಾಜಕಾರಣಿಗಳು. ಈ ಹಿಂದಿನ ಕೆಲವು ಹನಿ ಟ್ರ್ಯಾಪ್ ಪ್ರಕರಣಗಳನ್ನು ರಾಜ್ಯದಲ್ಲಿ ಗಮನಿಸಿದ್ದೇವೆ. ಹಾಗಾಗಿ ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಪರಮೇಶ್ವರ್ ಅವರು ಕೂಡ ಹೇಳಿದರು, ರಾಜಣ್ಣ ಅವರು ದೂರು ಕೊಡಲಿ, ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂಥೇಳಿ. ಯಾಕೆಂದರೆ ರಾಜಕಾರಣದಲ್ಲಿ ಈ ಹನಿ ಟ್ರ್ಯಾಪ್ ಅನ್ನೋದು ಸಾಮಾನ್ಯ ಆಗಿಬಿಡ್ತಾ ಇದೆ ಇತ್ತೀಚೆಗೆ. ಎದುರಾಳಿಗಳನ್ನು ಮುಗಿಸ್ಲಿಕ್ಕೆ ಅಲ್ಲಿ ಸ್ತ್ರೀಯನ್ನು ಬಳಕೆ ಮಾಡಿಕೊಂಡು ಕೆಡ್ಡ ಕೆಡವಿ ಅವರ ಮಾನಭಂಗ ಮಾಡುವಂಥ ಪ್ರಯತ್ನಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಆದರೆ ಈಗ ರಾಜ್ಯ ಕಾಂಗ್ರೆಸ್ಗೂ ಕೂಡ ಅದರ ಬಿಸಿ ತಟ್ಟಿದೆ. ಮಧುಗಿರಿ ನಿವಾಸ ಆಗಿರ್ಬೋದು, ತುಮಕೂರು ನಿವಾಸ, ಬೆಂಗಳೂರು ಮನೆ, ಆ ಟೀಮ್ ಎಲ್ಲೆಲ್ಲಿ ಬಂದಿತ್ತು, ಯಾರಿದ್ದಾರೆ ಅದರ ಹಿಂದೆ, ಆ ಮಹಿಳೆ ಯಾರು, ಆಕೆ ಉದ್ದೇಶ ಏನಾಗಿತ್ತು, ಯಾರು ಕಳಿಸಿಕೊಟ್ಟಿದ್ರು ಆಕೆಯನ್ನು, ಎಲ್ಲವೂ ಕೂಡ ತನಿಖೆಯಾಗಬೇಕಾಗಿದೆ. ಇಲ್ಲದೇ ಇದ್ದರೆ ಅಂತಹ ಗ್ಯಾಂಗ್ಗಳಿಗೆ ಮತ್ತಷ್ಟು ಬೂಸ್ಟ್ ಕೊಟ್ಟಂತಾಗುತ್ತೆ ಸರ್ಕಾರನೇ. ಯಾಕಂತ ಹೇಳಿದ್ರೆ ಅದು ಯಾವುದೇ ಪಕ್ಷ ಇರ್ಬೋದು, ರಾಜಕಾರಣಿಗಳು ಈ ರೀತಿ ವಾಮ ಮಾರ್ಗದ ಮೂಲಕ ಟ್ರ್ಯಾಪ್ ಮಾಡೋದೇನಿದೆ ಅದು ಅಕ್ಷಮ್ಯ. ಹಾಗಾಗಿನೇ ಅವರು ಹೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು ಪರ ವಿರೋಧ ಬರ್ತಾ ಇದೆ ಇಲ್ಲಿ. ಹಾಯ್ ಅಂದರೆ ಹಲೋ ಅನ್ಬೇಕು, ಹಲೋ ಅಂದರೆ ಹಾಯ್ ಅನ್ಬೇಕು, ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ. DK ಶಿವಕುಮಾರ್ ಅವರು ಹೇಳಿದ್ರಲ್ವಾ. ಹಾಗಾಗಿನೇ ರಾಜಣ್ಣ ಅವರು ಕೂಡ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ರು. ಈಗ ರಾಜಣ್ಣ ದೂರು ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ನೇರವಾಗಿ ಕಮಿಷನರ್ಗೆ ಹೋಗಿ ಕೊಡ್ತಾರಾ, ಅಥವಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಯಾವ ವ್ಯಾಪ್ತಿಯಲ್ಲಿ ಆ ಪ್ರಯತ್ನಗಳಾಗಿದೆ ಆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರಾ, ಅಥವಾ DG ಅವರಿಗೆ ದೂರು ಕೊಡ್ತಾರಾ? ಮುಖ್ಯಮಂತ್ರಿಗಳು ಕೂಡ ದೂರು ಕೊಡಿ ಅಂತ ಹೇಳಿ ಕಳಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ಹನಿ ಟ್ರ್ಯಾಪ್ ಪ್ರಕರಣ ತಲೆಬಿಸಿಯಾಗಿದೆ. ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಟ್ರ ಸಚಿವ ಸತೀಶ್ ಜಾರಕಿಹೊಳಿ. ನಿನ್ನೆ KC ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ ಸಚಿವ. ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಮುಂದಿಟ್ಟಿದ್ದಾರೆ ಲೋಕೋಪಯೋಗಿ ಸಚಿವ. ಯಾಕೆಂದರೆ ರಾಜಣ್ಣ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವ್ರು, ಸತೀಶ್ ಜಾರಕಿಹೊಳಿ ಕೂಡ ಅದೇ ಸಮುದಾಯಕ್ಕೆ ಸೇರಿದಂಥವ್ರು. ಸಮುದಾಯದ ಪರವಾಗಿ ಬೆಂಬಲಕ್ಕೆ ನಿಂತಿರಬಹುದು, ಜೊತೆಗೆ ತಮ್ಮ ಪಕ್ಷದ ಒಬ್ಬ ಸಚಿವನಿಗೆ ಹೀಗಾಗಿದೆ ಅಂತೇಳಿ. ಹಾಗಾಗಿನೇ ದೆಹಲಿಗೆ ಭೇಟಿ ಕೊಟ್ಟು ಇಂಚಿಂಚು ಮಾಹಿತಿಯನ್ನು ವೇಣುಗೋಪಾಲ್ ಮುಂದೆ ಇಟ್ಟಿದ್ದಾರೆ. ನೂತನ ಕರ್ನಾಟಕ ಭವನದ ಉದ್ಘಾಟನೆ ವಿಚಾರವಾಗಿ ದೆಹಲಿಗೆ ಹೋಗಿದ್ದಾರೆ. ಘಟನೆಯ ಹಿಂದಿರುವ ಸೂತ್ರಧಾರನ ವಿಚಾರವನ್ನು ಕೂಡ
ಸತೀಶ್ ಜಾರಕಿಹೊಳಿ ಗಮನಕ್ಕೆ ತಂದಿದ್ದಾರೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ. ಸತೀಶ್ ಅವ್ರನ್ನ ಭೇಟಿ ಮಾಡಿ ಈ ಪ್ರಕರಣದ ವರದಿಯನ್ನ ಒಪ್ಪಿಸಲಿದ್ದಾರೆ. ಇವತ್ತು ಮತ್ತು ನಾಳೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡ್ತಾರೆ ಸತೀಶ್ ಜಾರಕಿಹೊಳಿ. ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆಗಳಿದ್ದಾವೆ. ಅಂದರೆ ಇಲ್ಲಿ ಏನಪ್ಪ ಸತೀಶ್ ಜಾರಕಿಹೊಳಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಅಂದರೆ, ಈಗ ಆಗಿರೋದು ರಾಜಣ್ಣ ಪ್ರಯತ್ನ ಹನಿ ಟ್ರ್ಯಾಪ್ದು. ಅವರು ಸಿದ್ದರಾಮಯ್ಯ ಬಣದವರಲ್ವಾ, ಮೇಲಾಗಿ ದಲಿತ ಸಮುದಾಯದ ಸಚಿವರುಗಳೆಲ್ಲರೂ ಕೂಡ ಅವರು ಪರವಾಗಿ ನಿಂತಿದ್ದಾರೆ. ಇವತ್ತು ರಾಜಣ್ಣಗಾಗಿದೆ, ನಾಳೆ ನಮಗೂ ಆಗಬಹುದು, ನಮ್ಮನ್ನು ಟಾರ್ಗೆಟ್ ಮಾಡಬಹುದು. ಹಾಗಾಗಿನೇ ಇದಕ್ಕೆ ಒಂದು ಇತ್ಯರ್ಥ ಹಾಡಬೇಕು. ಯಾರಿದ್ದಾರೆ ಇದ್ರ ಹಿಂದೆ, ಸೂತ್ರಧಾರ ಯಾರು ಮಾಡಿಸಿದ್ದು, ಇದು ಹೊರಗಡೆ ಬರಬೇಕು. ಹಾಗಾಗಿನೇ ಸತೀಶ್ ಜಾರಕಿಹೊಳಿ ಈಗ ತಮ್ಮದೇ ಆದ